ನೋಡೋಣ. ಸಭೆ ಈಗ 2 ಹಂತದಲ್ಲಿ ಆಗ್ತದೆ. ನೀವೇನು ಇಷ್ಟು ದಿವಸ ಕರಿತಿದ್ದಿದ್ರಲ್ಲ, ತಟಸ್ಥ ಪರಿವರ್ತನೆ ಆಗಿ ನಿಷ್ಠಾವಂತ ಆಗಿದೆ. ಪಕ್ಷ ಉಳಿಸ್ಬೇಕನ್ನೋಂಥದ್ದು ಗುಂಪು ದೊಡ್ಡದಾಗ್ತಾ ಇದೆ. ನಾಳೆ ಕೂಡ್ತೀವಿ, ಚರ್ಚೆ ಮಾಡ್ತೀವಿ, ಮುಂದೆ ಏನು ಮಾಡಬೇಕು. ಈ ಅಧ್ಯಕ್ಷತೆಯನ್ನು ಸುತಾರಾಮ್ ಒಪ್ಪು ಪ್ರಶ್ನೆ ಇಲ್ಲ. ನೋಡ್ತೀವಿ, ವಿಚಾರ ಮಾಡ್ತೀವಿ. ಇಲ್ಲ, ಈಗ ಏನು ಯಾವುದೂ ನಾವು ಯಾರು ಆಗ್ಬೇಕು ಅಭ್ಯರ್ಥಿ ಅನ್ನೋದು ಫೈನಲ್ ಮಾಡಿಲ್ಲ. ನಮ್ಮ ಮನೆ ವಿಜಯಪುರದಲ್ಲಿ ಹೇಳಿದ್ದೇನು, ಎಲ್ಲರೂ ಕೂಡಿ ಒಂದು ಅಭ್ಯರ್ಥಿಯನ್ನು ಸೂಚನೆ ಮಾಡಿದ್ರೆ ಅವ್ರನ್ನ ನಾವು ಅಭ್ಯರ್ಥಿ ಮಾಡ್ತೀವಿ. ಎಲ್ಲರ ಅಸಮಾಧಾನ ಅದ ರೀ. ಈಗ ಯಾರೂ ಸಮಾಧಾನ ಇಲ್ಲ. ಅವ್ರ ಹಿಂದಿದ್ದು ಚೀಲಗಳು ಅಷ್ಟೇ ಸಮಾಧಾನ ಅದ. ಇಲ್ಲ ನೋಡ್ರಿ, ಯಾವಾಗಲೂ ಭಾಳ ದಿವಸ ಅನ್ಯಾಯ, ಸರ್ವಾಧಿಕಾರ, ಈ ಮನೋಭಾವನೆ ಯಾವ ನಾಯಕನ ಬಳಿ ಇರ್ತದೆ ಆ ನಾಯಕನ ಅಂತ್ಯ ಆಗುವುದೇ. ಹಂಗೆ ಇದು ಅಂತ್ಯದ ಕಾಲ ಬಂದಿದೆ. ಓಹೋ, ಮಾಡಲಿ. ನೋಡ್ರಿ, ವಿಜಯೇಂದ್ರನ ಆಲ್ ದಿ ಬೆಸ್ಟ್ ಅಂದ್ರೆ ಎಷ್ಟು ದುರಹಂಕಾರ ಐತೆ ಅಂತ ಮನುಷ್ಯಾಗ. ದುಡ್ಡು ಮಾತಾಡಿಸ್ತಾ ಇದೆ, ದುಡ್ಡು. ಅದು ದುರ್ದೈವ ಅಂದ್ರೆ ರಾಜ್ಯದಾಗಿರುವಂಥ ಸರ್ಕಾರ ಅವ್ರ ಜೊತೆಗಿದೆ. ನಾವೇನು ಮಾಡೋದು? ನಾವು 2 ಹಂತದಲ್ಲಿ ಮಾಡ್ತಾ ಇದ್ದೀವಿ. ತಟಸ್ಥ ಗುಂಪಿನ ಜೊತೆಗೂ ಮಾತುಕತೆ ಆಗಿದೆ. ನಾವೆಲ್ಲ ಒಂದಾಗಿ ಕಂಪ್ಲೇಂಟನ್ನು ಹೈಕಮಾಂಡ್ಗೆ ಮಾಡ್ತೀವಿ. ಅಟ್ಟು ಮೀರಿ ನಮ್ಗೆ ವಿಜೇಂದ್ರನೇ ಬೇಕಂದ್ರೆ ನೋಡೋಣ. ನಮ್ಮ ವಿಜೇಂದ್ರನೇ ಇಂದ್ರ ಚಂದ್ರ ಅವರು ತಿಳ್ಕೊಂಡಿದ್ದು ನೋಡೋಣ. 28 ಜನ ಜಿಲ್ಲಾಧ್ಯಕ್ಷರ ಪಟ್ಟಿನ ಪ್ರಕಟ ಮಾಡಿದ್ದಾರೆ. ಈಗ ಅದನ್ನ ಪಟ್ಟಿ ನೀವು ಒಪ್ತೀರಾ ಒಪ್ಪೋದಿಲ್ಲ? ನೋಡ್ರಿ, ಆಯಾ ಜಿಲ್ಲಾದಾಗಿನ ಶಾಸಕರು, ಸಂಸದರು, ಹಿರಿಯ ನಾಯಕರು, ಮೂಲ BJPಯವರು ಅದಾರೆ. ಅವ್ರನ್ನೆಲ್ಲನೂ ವಿಶ್ವಾಸ ತೊಗೊಂಡು ಮಾಡಬೇಕಾಗಿತ್ತು ಅಷ್ಟೇ. ಮಾಡಿಲ್ಲ. ಅದು ಮುಂದಿನ ಪರಿಣಾಮಕ್ಕೆ ತಯಾರಾಗಬೇಕಷ್ಟೇ. ನನ್ನ ಜೊತೆ ಇಲ್ಲ, ನಾನು ಮಾತಾಡಿಲ್ಲ. ನಮ್ಮ ಏನು ನಾವು ಕೆಲವೊಂದು ನಮ್ಮ ಪ್ರಮುಖರು ಮಾತನಾಡಿದ್ದಾರೆ. ನೋಡ್ರಿ, ಎಲ್ಲರಿಗೂ ಏನಾಗ್ಬಿಟ್ಟದ, ಸೀನಿಯರ್ ಅನ್ನೋರಿಗೆ ಗೌರವನೇ ಇಲ್ಲ. ನಿನ್ನೆ ಡಾಕ್ಟರ್ ಸುಧಾಕರ್ ಅವ್ರು ಹೇಳ್ಯಾರಲ್ಲ, ನಾನು ಫೋನೇ ತೊಗೋದಿಲ್ಲ ಅಂತ. ಒಬ್ಬ MP ಫೋನ್ ತೊಗೋದಿಲ್ಲ ಅಂದಮೇಲೆ ಮತ್ತೇನು ಇವನು ಉಳ್ಕಿದ ಸಾಮಾನ್ಯ ಕಾರ್ಯಕರ್ತರ ಗತಿ ಅಲ್ಲ. ಒಂದು 2-3 ಬಚ್ಚ ಇಟ್ಟಾನ, ಅವು ಬಂದ ಕೂಡಲೇ ಕೊಳ್ಳಾಗೆ ಅದು ಏನೋ ಹಾಕ್ಕೊಂಡು ಅಗದಿ ಜನರಲ್ ಸೆಕ್ರೆಟರಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಅವ 10 ಓಟಿಲ್ಲ ಅವ್ರಿಂದ. ಅವು ಯಾವಾಗ ಕಾಂಗ್ರೆಸ್ಗೆ ಹೋಗ್ತಾವ ಗೊತ್ತಿಲ್ಲ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಒಂದು ಸೀಟ್ ಫಿಕ್ಸ್ ಮಾಡ್ಕೊಂಡು ಕೂತು ಇಲ್ಲಿ ಬಂದು BJP ಬಗ್ಗೆ ಮಾತಾಡ್ತಾರೆ. ನೋಡೋಣ, ಅವ್ರಿಗೆ ಹೈಕಮಾಂಡದಾಗ ಏನೈತೋ ನಮಗೂ ಗೊತ್ತಾಗಲಾಗಿತ್ತು. ಇವ್ರ ಹಿಂದೆ ಯಾರದಾರ, ಯಾಕದಾರ? ವೀಕ್ ಏನಿಲ್ರಿ. ಏನಾಗ್ಬಿಟ್ಟಿದೆ, ಇನ್ನೂ ಯಡಿಯೂರಪ್ಪನ ಪ್ರಭಾವ ಭಾಳ ಐತೆ ರಾಜ್ಯದಾಗ. ಲಿಂಗಾಯತರು ಒಬ್ಬನೇ ನಾಯಕ ಅನ್ನೋದು ಇನ್ನೂ ಗುಂಗು ಹೋಗಿಲ್ಲ. ಈಗಾಗಲೇ ಆ ಗುಂಗು ಹೋಗ್ಬೇಕಾಗಿತ್ತು. ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಸ್ವಚ್ಛ ಆಗೋಯ್ತು ಲೋಕಸಭೆ. ಇವ್ರು ಎಲ್ಲೆಲ್ಲಿ ಲಿಂಗಾಯತ ಬೆಲ್ಟ್ನಲ್ಲೇ ಪೂರ್ತಿ ಉತ್ತರ ಕರ್ನಾಟಕದಲ್ಲಿ BJP ಈ ಸಲ ಹೋಯ್ತು. ಆದರೂ ಮ್ಯಾಗಿನವ್ರು ಏನೂ ತಿಳ್ಕೊಂಡಿಲ್ಲ. ಇನ್ನೂ येडियुरप्पा जी का बहुत प्रभाव है. हमारा विजयेंद्र जी बहुत कर्मठ कार्यकर्ता है. ನಮಗಿದೆ ಕತಿ ಹೊಡಿತಾರೆ ಹೋದ್ಕೊಳ್ಳ. ಯಾರು ಅಂದಾರೆ? ಎಂತವನ್ನ ಹೆಸರು ತೆಗಿತೀರಿ? ಸುಮ್ಮ ಚಲೋ ಆರಾಮದೀವಿ. ಹೋಗಲ್ಲ, ಕಾಂಗ್ರೆಸ್ನಾಗ ಏನು ರಿಸರ್ವೇಷನ್ ಯಾವ್ದಾಗೈತಿ ಕೇಳ್ಕೊಂಡು ಬರ್ರಿ. ಯಾವ್ದು ಯಾರಿಗ್ರಿ? ಅದು ವಿಜೇಂದ್ರಗ, ನಮಗಲ್ಲ. ನೋಡೋಣ, ಸಭೆ ಈಗ 2 ಹಂತದಲ್ಲಿ ಆಗ್ತದೆ. ನೀವೇನು ಇಷ್ಟು ದಿವಸ ಕರಿತಿದ್ದಿದ್ರಲ್ಲ,
ತಟಸ್ಥ ಪರಿವರ್ತನೆ ಆಗಿ ನಿಷ್ಠಾವಂತ ಆಗಿದೆ. ಪಕ್ಷ ಉಳಿಸ್ಬೇಕನ್ನೋಂಥದ್ದು ಗುಂಪು ದೊಡ್ಡದಾಗ್ತಾ ಇದೆ. ನಾಳೆ ಕೂಡ್ತೀವಿ, ಚರ್ಚೆ ಮಾಡ್ತೀವಿ, ಮುಂದೆ ಏನು ಮಾಡಬೇಕು. ಈ ಅಧ್ಯಕ್ಷತೆಯನ್ನು ಸುತಾರಾಮ್ ಒಪ್ಪು ಪ್ರಶ್ನೆ ಇಲ್ಲ. ನೋಡ್ತೀವಿ, ವಿಚಾರ ಮಾಡ್ತೀವಿ. ಇಲ್ಲ, ಈಗ ಏನು ಯಾವುದೂ ನಾವು ಯಾರು ಆಗ್ಬೇಕು ಅಭ್ಯರ್ಥಿ ಅನ್ನೋದು ಫೈನಲ್ ಮಾಡಿಲ್ಲ. ನಮ್ಮ ಮನೆ ವಿಜಯಪುರದಲ್ಲಿ ಹೇಳಿದ್ದೇನು, ಎಲ್ಲರೂ ಕೂಡಿ ಒಂದು ಅಭ್ಯರ್ಥಿಯನ್ನು ಸೂಚನೆ ಮಾಡಿದ್ರೆ ಅವ್ರನ್ನ ನಾವು ಅಭ್ಯರ್ಥಿ ಮಾಡ್ತೀವಿ. ಎಲ್ಲರ ಅಸಮಾಧಾನ ಅದಾರ ರೀ. ಈಗ ಯಾರೂ ಸಮಾಧಾನ ಇಲ್ಲ. ಅವ್ರ ಹಿಂದಿದ್ದು ಚೀಲಗಳು ಅಷ್ಟೇ ಸಮಾಧಾನ ಅದ. ಎಲ್ಲ ನೋಡ್ರಿ, ಯಾವಾಗಲೂ ಭಾಳ ದಿವಸ ಅನ್ಯಾಯ, ಸರ್ವಾಧಿಕಾರ, ಈ ಮನೋಭಾವನೆ ಯಾವ ನಾಯಕನ ಬಳಿ ಇರ್ತದೆ ಆ ನಾಯಕನ ಅಂತ್ಯ ಆಗುವುದೇ. ಹಂಗೆ ಇದು ಅಂತ್ಯದ ಕಾಲ ಬಂದಿದೆ. ವಿಜೇಂದ್ರನ ಆಲ್ ದಿ ಬೆಸ್ಟ್ ಅಂದ್ರೆ ಎಷ್ಟು ದುರಹಂಕಾರ ಐತೆ ಅಂತ ಮನುಷ್ಯಾಗ. ದುಡ್ಡು ಮಾತಾಡಿಸ್ತಾ ಇದೆ, ದುಡ್ಡು. ಅದು ದುರ್ದೈವ ಅಂದ್ರೆ ಈ ರಾಜ್ಯದಾಗಿರುವಂತ ಸರ್ಕಾರ ಅವ್ರ ಜೊತೆಗಿದೆ. ನಾವೇನು ಮಾಡೋದು? ನಾಳಿನ ಸಭೆಗೆ ಈಗ ತಟಸ್ಥ ಗುಂಪು ಬರುತ್ತಾ? ನಾವು 2 ಹಂತದಲ್ಲಿ ಮಾಡ್ತಾ ಇದ್ದೀವಿ. ತಟಸ್ಥ ಗುಂಪಿನ ಜೊತೆಗೂ ಮಾತುಕತೆ ಆಗಿದೆ. ನಾವೆಲ್ಲ ಒಂದಾಗಿ ಕಂಪ್ಲೇಂಟನ್ನು ಹೈಕಮಾಂಡ್ಗೆ ಮಾಡ್ತೀವಿ. ಅಟ್ಟು ಮೀರಿ ನಮ್ಗೆ ವಿಜೇಂದ್ರನೇ ಬೇಕಂದ್ರೆ ನೋಡೋಣ. ನಮ್ಗೆ ವಿಜೇಂದ್ರನೇ ಇಂದ್ರ ಚಂದ್ರ ಅವರು ತಿಳ್ಕೊಂಡಿದ್ದು ನೋಡೋಣ. 28 ಜನ ಜಿಲ್ಲಾಧ್ಯಕ್ಷರ ಪಟ್ಟಿನ ಪ್ರಕಟ ಮಾಡಿದ್ದಾರೆ. ಈಗ ಅದನ್ನ ಪಟ್ಟಿ ನೀವು ಒಪ್ತೀರಾ ಒಪ್ಪೋದಿಲ್ಲ? ನೋಡ್ರಿ, ಆಯಾ ಜಿಲ್ಲಾದಾಗಿನ ಶಾಸಕರು, ಸಂಸದರು, ಹಿರಿಯ ನಾಯಕರು, ಮೂಲ BJPಯವರು ಅದಾರೆ. ಅವ್ರನ್ನೆಲ್ಲನೂ ವಿಶ್ವಾಸ ತೊಗೊಂಡು ಮಾಡಬೇಕಾಗಿತ್ತು, ಅಷ್ಟೇ. ಮಾಡಿಲ್ಲ. ಅದು ಮುಂದಿನ ಪರಿಣಾಮಕ್ಕೆ ತಯಾರಾಗಬೇಕಷ್ಟೇ. ನನ್ನ ಜೊತೆ ಇಲ್ಲ, ನಾನು ಮಾತಾಡಿಲ್ಲ. ನಮ್ಮ ಏನು ನಾವು ಕೆಲವೊಂದು ನಮ್ಮ ಪ್ರಮುಖರು ಮಾತನಾಡಿದ್ದಾರೆ. ನೋಡ್ರಿ, ಎಲ್ಲರಿಗೂ ಏನಾಗ್ಬಿಟ್ಟದ, ಸೀನಿಯರ್ ಅನ್ನೋರಿಗೆ ಗೌರವನೇ ಇಲ್ಲ. ನಿನ್ನೆ ಡಾಕ್ಟರ್ ಸುಧಾಕರ್ ಅವ್ರು ಹೇಳ್ಯಾರಲ್ಲ, ನಾನು ಫೋನೇ ತೊಗೋದಿಲ್ಲ ಅಂತೇಳಿ. ಒಬ್ಬ MP ಫೋನ್ ತೊಗೋದಿಲ್ಲ ಅಂದಮೇಲೆ ಮತ್ತೇನು ಇವನು ಉಳ್ಕಿದ ಸಾಮಾನ್ಯ ಕಾರ್ಯಕರ್ತರ ಗತಿ ಅಲ್ಲ. ಒಂದು 2-3 ಬಚ್ಚ ಇಟ್ಟನ ಅವು ಬಂದ ಕೂಡಲೇ ಕೊಳ್ಳಾಗೆ ಏನೋ ಹಾಕ್ಕೊಂಡು ಅಗದಿ ಜನರಲ್ ಸೆಕ್ರೆಟರಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಅವ 10 ಓಟಿಲ್ಲ ಅವ್ರಿಂದ. ಅವು ಯಾವಾಗ ಕಾಂಗ್ರೆಸ್ಗೆ ಹೋಗ್ತಾವ ಗೊತ್ತಿಲ್ಲ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಒಂದು ಸೀಟ್ ಫಿಕ್ಸ್ ಮಾಡ್ಕೊಂಡು ಕೂತು ಇಲ್ಲಿ ಬಂದು BJP ಬಗ್ಗೆ ಮಾತಾಡ್ತಾರೆ. ಕಾಂಗ್ರೆಸ್ ಹೋಗಲ್ಲ ನಾವು ನೋಡೋಣ. ಅವ್ರಿಗೆ ಹೈಕಮಾಂಡದಾಗ ಏನೈತೋ ನಮಗೂ ಗೊತ್ತಾಗಲಾಗಿತ್ತು. ಇವ್ರ ಹಿಂದೆ ಯಾರದಾರ, ಯಾಕದಾರ? ವೀಕ್ ಏನಿಲ್ರಿ. ಏನಾಗ್ಬಿಟ್ಟಿದೆ, ಇನ್ನೂ ಯಡಿಯೂರಪ್ಪನ ಪ್ರಭಾವ ಭಾಳ ಐತೆ ರಾಜ್ಯದಾಗ. ಲಿಂಗಾಯತರು ಒಬ್ಬನೇ ನಾಯಕ ಅನ್ನೋದು ಇನ್ನೂ ಗುಂಗು ಹೋಗಿಲ್ಲ. ಈಗಾಗಲೇ ಆ ಗುಂಗು ಹೋಗ್ಬೇಕಾಗಿತ್ತು. ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಸ್ವಚ್ಛ ಆಗೋಯ್ತು ಲೋಕಸಭೆ. ಇವ್ರು ಎಲ್ಲೆಲ್ಲಿ ಲಿಂಗಾಯತ ಬೆಲ್ಟ್ನಲ್ಲೇ ಪೂರ್ತಿ ಉತ್ತರ ಕರ್ನಾಟಕದಲ್ಲಿ BJP ಈ ಸಲ ಹೋಯ್ತು. ಆದರೂ ಮ್ಯಾಗಿನವ್ರು ಏನೂ ತಿಳ್ಕೊಂಡಿಲ್ಲ. ಇನ್ನೂ येडियुरप्पा जी का बहुत प्रभाव है. हमारा विजेंद्र जी बहुत कर्मठ कार्यकर्ता है. ನಮಗಿದೆ ಕತಿ ಹೊಡಿತಾರೆ ಹೋದ್ಕೊಳ್ಳ. ಸುಧಾಕರ್ಗೆ ಇಡೀ ಚಿಕ್ಕಬಳ್ಳಾಪುರ ಬರ್ಕೊಟ್ಟಿಲ್ಲ, ದುರಂಕಾರ ಮಾತಾಡಬಾರ್ದು, ಪ್ರಮುಖ ಯಾರು ಅಂದಾರೆ? ಪ್ರೀತಮ್ ಗೌಡ್ರು ಹೇಳಿರೋದು. ಎಂತವನ ಹೆಸರು ತೆಗಿತೀರಿ? ಸುಮ್ಮ ಚಲೋ ಆರಾಮ ಇದೀವಿ. ಹೋಗಲ್ಲ, ಕಾಂಗ್ರೆಸ್ನಾಗ ಏನು ರಿಸರ್ವೇಷನ್ ಯಾವ್ದಾಗೈತಿ ಕಳ್ಕೊಂಡು ಬರ್ರಿ. ಯಾವ್ದು ಯಾರಿಗ್ರಿ? ಅದು ವಿಜೇಂದ್ರಗ, ನಮಗಲ್ಲ.